ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ವೀಕೆಂಡ್ ಬಂತು ಅಂದ್ರೆ ಸಾಕು, ಮೊಬೈಲ್ ಹಿಡ್ಕೊಂಡು ಯಾವ ಸಿನಿಮಾ ರಿಲೀಸ್ ಆಗಿದ್ಯಪ್ಪ ಅಂತ ಹುಡ್ಕೋದು ಕಾಮನ್. ಥಿಯೇಟರ್ಗೆ ಹೋಗಕ್ಕೆ ಟೈಮ್ ಇಲ್ದಿದ್ರು ಪರವಾಗಿಲ್ಲ, ನಿಮ್ಮ ಮನೆಯಲ್ಲೇ ಕುಳಿತು ಮಜಾ ಮಾಡೋಕೆ ಈ ವಾರ ಸಾಲು ಸಾಲು ಕನ್ನಡ ಸಿನಿಮಾಗಳು OTTಗೆ ಲಗ್ಗೆ ಇಟ್ಟಿವೆ. ಲವ್ ಸ್ಟೋರಿಯಿಂದ ಹಿಡಿದು ಮಾಸ್ ಡ್ರಾಮಾದವರೆಗೆ ಏನೆಲ್ಲ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ಇತ್ತೀಚೆಗಷ್ಟೇ ಅಮೆಜಾನ್ ಪ್ರೈಮ್ ನಲ್ಲಿ ಸ್ಟ್ರೀಮ್ ಆಗ್ತಿರೋ ಸಿನಿಮಾ ಲವ್ OTP. ಹೆಸರೇ ಡಿಫ್ರೆಂಟ್ ಆಗಿದೆ ಅಲ್ವಾ? ಇದು ಒಬ್ಬ ಕ್ರಿಕೆಟರ್ ಆಗ್ಬೇಕು ಅನ್ನೋ ಕನಸಿಟ್ಕೊಂಡಿರೋ ಯಂಗ್ ಬಾಯ್ ಕತೆ. ಒಂದ್ ಕಡೆ ಸ್ಟ್ರಿಕ್ಟ್ ಅಪ್ಪ, ಇನ್ನೊಂದ್ ಕಡೆ ಇಬ್ರು ಹುಡುಗಿರ್ ಮಧ್ಯೆ ಸಿಕ್ಕಾಕೊಳ್ಳೋ ಹೀರೋ. ಲವ್ ಅನ್ನೋದು ಕೇವಲ ರೊಮ್ಯಾನ್ಸ್ ಅಲ್ಲ, ಅದು ಕೆಲವೊಮ್ಮೆ ಹೇಗೆ ಉಸಿರುಗಟ್ಟಿಸುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಕಾಮಿಡಿಯಾಗಿ ತೋರಿಸಿದ್ದಾರೆ. ಲವ್ ಸ್ಟೋರಿ ಜೊತೆಗೆ ಕಾಮಿಡಿ ಇಷ್ಟಪಡೋರು ಈ ಸಿನಿಮಾವನ್ನ ನೋಡಬಹುದು. ಈ ಸಿನಿಮಾವನ್ನ ಅನೀಶ್ ತೇಜೇಶ್ವರ್ ಅವರೇ ನಟಿಸಿ ನಿರ್ದೇಶನ ಮಾಡಿದ್ದಾರೆ. ಜೊತೆಗೆ ರಾಜೀವ್ ಕನ್ಕಾಲ, ಸ್ವರೂಪಿಣಿ ಮತ್ತು ಜಾನ್ವಿಕಾ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ ಆನಂದ್ ರಾಜವಿಕ್ರಮ್ ಅವರ ಮ್ಯೂಸಿಕ್ ಸಖತ್ತಾಗಿದೆ. ಅನೀಶ್ ಅವರು ಈ ಸಿನಿಮಾಗಾಗಿ ಬಹಳಷ್ಟು ವರ್ಕೌಟ್ ಮಾಡಿದಾರಂತೆ. ಅಷ್ಟೇ ಅಲ್ಲ, ಇದು ಕನ್ನಡ ಮತ್ತು ತೆಲುಗು 2 ಭಾಷೆಗಳಲ್ಲಿ ರಿಲೀಸ್ ಆಗಿತ್ತು. ಅಮೆಜಾನ್ ಪ್ರೈಮ್ ನಲ್ಲಿ ನೀವು ಲವ್ OTP ಸಿನಿಮಾವನ್ನ ನೋಡಬಹುದು. ಇನ್ನು ಎರಡನೆಯದು, ನೀವು ಫ್ಯಾಮಿಲಿ ಜೊತೆ ಕೂತು ಒಂದು ಎಮೋಷನಲ್ ಸಿನಿಮಾ ನೋಡ್ಬೇಕು ಅಂದ್ರೆ ಬಲಾವರ ಬೆಸ್ಟ್ ಚಾಯ್ಸ್. ಇದು ಈಗ ಸನ್ನೆಕ್ಸ್ಟ್ ನಲ್ಲಿ ಸಿಗುತ್ತೆ. ಇದು ಹೃದಯಕ್ಕೆ ತಾಗುವ ಕಮಿಂಗ್ ಆಫ್ ಏಜ್ ಡ್ರಾಮಾ. ಸಕಲೇಶ್ಪುರದ ಹಳ್ಳಿಯಲ್ಲಿ 2 ಸಣ್ಣ ಹುಡುಗರು ಮತ್ತು ಅವರ ಗರ್ಭಿಣಿ ಹಸು ಕಾಣೆಯಾದಾಗ ಫ್ಯಾಮಿಲಿ ಬಾಂಡ್ಸ್, ಸಿಬ್ಲಿಂಗ್ ರೈವಲ್ರಿ, ರೆಸ್ಪಾನ್ಸಿಬಿಲಿಟಿ ಎಲ್ಲ ಎಮೋಷನಲ್ ಆಗಿ ಬರುತ್ತೆ. ಕನ್ವೆನ್ಷನಲ್ ಸ್ಟೋರಿ ಅಲ್ಲ, ಸೀನ್ ಬೈ ಸೀನ್ ಹೃದಯ ತುಂಬಿಸುತ್ತೆ. ನಿರ್ದೇಶಕ ಸುತನ್ ಗೌಡ ಅವರ ಚೊಚ್ಚಲ ಪ್ರಯತ್ನ ಇದು. ಮಾಸ್ಟರ್ ವೇದಿಕ್ ಕೌಶಲ್ ಮತ್ತು ಶಯನ್ ಅದ್ಭುತವಾಗಿ ನಟಿಸಿದ್ದಾರೆ. ಹರ್ಷಿತಾ ಗೌಡ ಮತ್ತು ಅಭಯ್ ಸಾಥ್ ನೀಡಿದ್ದಾರೆ. ಈ ಸಿನಿಮಾವನ್ನ ನೋಡಿ ನಮ್ಮ ನೆಚ್ಚಿನ ಅಪ್ಪು ಸರ್ ಅವರು ಇದು ಕಾಕಾ ಮುಟ್ಟೈ ತರ ಅದ್ಭುತವಾದ ಸಿನಿಮಾ ಆಗುತ್ತೆ ಅಂತ ಮೆಚ್ಕೊಂಡಿದ್ರಂತೆ. ಡೆಬ್ಯೂ ಫಿಲಂ ಆದ್ರೂ ರೂರಲ್ ಕರ್ನಾಟಕದ ಹಳ್ಳಿ ಲೈಫ್ ಅನ್ನು ತುಂಬಾ ಅಥೆಂಟಿಕ್ ಆಗಿ ಮಿಸ್ಟಿ ಸಕಲೇಶ್ಪುರ ಬ್ಯಾಕ್ ಡ್ರಾಪ್ ನಲ್ಲಿ ಶೂಟ್ ಮಾಡಿದ್ದಾರೆ. ಹಸು ಸ್ಟೋರಿ ಮೂಲಕ ಚೈಲ್ಡ್ಹುಡ್ ನೆನ್ಪು ಮಾಡಿಸುತ್ತೆ. ಕರ್ನಾಟಕದ ಹಳ್ಳಿಗಳಲ್ಲಿ ಬೆಳೆದವರಿಗೆ ಸ್ಪೆಷಲ್ ಎಮೋಷನ್. ಲವ್ ಪ್ಲಸ್ ಆರ್ಟ್ ವಾರ್ಮಿಂಗ್ ಕಾಂಬೋ. ಸ್ವಲ್ಪ ಮಾಸ್, ಸ್ವಲ್ಪ ರೆಟ್ರೋ ಮತ್ತು ಭರ್ಜರಿ ಆಕ್ಷನ್ ಬೇಕಾ? ಹಾಗಾದ್ರೆ ZEE5 ನಲ್ಲಿರೋ ಲ್ಯಾಂಡ್ ಲಾರ್ಡ್ ನ ಮಿಸ್ ಮಾಡಬೇಡಿ. ಇದು 1980ರ ಕಾಲದ ಕತೆ. ಹಳ್ಳಿಯ ಬಡ ಜನರ ಭೂಮಿಯನ್ನು ಕಿತ್ಕೊಳ್ಳೋ ಕ್ರೂರ ಜಮೀನ್ದಾರನ ವಿರುದ್ಧ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ ಹೇಗೆ ತಿರುಗಿ ಬೀಳ್ತಾನೆ ಅನ್ನೋದೇ ಕತೆ. ಹಕ್ಕು ಮತ್ತು ಸ್ವಾಭಿಮಾನದ ಹೋರಾಟ ಇಲ್ಲಿದೆ. ದುನಿಯಾ ವಿಜಯ್ ಅವರ ಖಡಕ್ ನಟನೆ ಮತ್ತು ರಾಜ್ಬಿ ಶೆಟ್ಟಿ ಅವರ ವಿಲನ್ ಅವತಾರ ಈ ಸಿನಿಮಾದ ಹೈಲೈಟ್ಸ್. ಡಿಂಪಲ್ ಕ್ವೀನ್ ರಚಿತಾರಾಮ್ ನಲ್ಲಿ ನಿಂಗವ್ವ ಅನ್ನೋ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಜಡೇಶ್ ಕುಮಾರ್ ಹಂಪಿ ಅವರು ಈ ಸಿನಿಮಾದ ಡೈರೆಕ್ಟರ್. ಬಿ ಅಜಿನೇಶ್ ಲೋಕನಾಥ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಿನಿಮಾಗೆ ಬೇರೆದೇ ಲೆವೆಲ್ ಕಿಕ್ ಕೊಡುತ್ತೆ. ಈ ಸಿನಿಮಾ ದುನಿಯಾ ವಿಜಯ್ ಅವರ ಕೆರಿಯರ್ ನಲ್ಲಿ ಒಂದು ಸ್ಪೆಷಲ್ ಸಿನಿಮಾ, ಯಾಕಂದ್ರೆ ಇದರಲ್ಲಿ ಅವರು ತುಂಬಾ ರಿಯಲಿಸ್ಟಿಕ್ ಆಗಿ ಕಾಣಿಸಿಕೊಂಡಿದ್ದಾರೆ. ಕೊನೆಯದಾಗಿ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರ ನಿರ್ದೇಶನದಲ್ಲಿ ಬಂದಿರೋ ಬಿಗ್ ಬಜೆಟ್ ಸಿನಿಮಾ ಸೀತಾ ಪಯಣ. ಇದು ಕೂಡ ಸನ್ನೆಕ್ಸ್ಟ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಇದೊಂದು ಜರ್ನಿ ಬೇಸ್ಡ್ ಲವ್ ಸ್ಟೋರಿ. ವೈಜಾಗ್ ನಿಂದ ಬೆಂಗಳೂರಿಗೆ ಬರೋ ದಾರಿಯಲ್ಲಿ ನಡೆಯೋ ಘಟನೆಗಳು ಸೀತಾಳ ಬದುಕನ್ನೇ ಬದಲಿಸುತ್ತೆ. ಕೇವಲ ಪ್ರೀತಿಯಲ್ಲ, ಮಾನವೀಯತೆ ಮತ್ತು ಕೃತಜ್ಞತೆಯ ಬಗ್ಗೆ ಅರ್ಜುನ್ ಸರ್ಜಾ ಅವರು ಚೆನ್ನಾಗಿ ಹೇಳಿದ್ದಾರೆ. ಸ್ಯಾಂಡಲ್ವುಡ್ ನ ಕ್ಯೂಟ್ ಕಪಲ್ ನಿರಂಜನ್ ಸುಧೀಂದ್ರ ಮತ್ತು ಐಶ್ವರ್ಯ ಅರ್ಜುನ್ ಜೋಡಿ ಸಖತ್ ಅನ್ಸುತ್ತೆ. ಪ್ರಕಾಶ್ ರಾಜ್ ಮತ್ತು ಸತ್ಯರಾಜ್ ಅಂತ ಘಟಾನುಘಟಿ ಕಲಾವಿದರುಗಳು ಸಿನಿಮಾದಲ್ಲಿದ್ದಾರೆ. ಅನೂಪ್ ರೂಬೆನ್ಸ್ ಮ್ಯೂಸಿಕ್ ನ ಕಂಪೋಸ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ನಮ್ಮ ಪೊಗರು ಧ್ರುವ ಸರ್ಜಾ ಮತ್ತು ಸ್ವತಃ ಅರ್ಜುನ್ ಸರ್ಜಾ ಅವರು ಗೆಸ್ಟ್ ರೋಲ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಫ್ಯಾನ್ಸ್ಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಇವುಗಳ ಜೊತೆ ಕನ್ನಡಕ್ಕೆ ಡಬ್ ಆಗಿ ಕೆಲವು ಬೇರೆ ಭಾಷೆಯ ಸಿನಿಮಾಗಳು OTTಯಲ್ಲಿ ಸ್ಟ್ರೀಮ್ ಆಗ್ತಿವೆ. ಅವು ಯಾವ್ಯಾವುದು ಅಂತ ಮುಂದೆ ನೋಡೋಣ. ಇನ್ನು ಈ ವಾರದ ಸ್ಪೆಷಲ್ ಅಂದ್ರೆ ಕಪಲ್ಸ್ಗೆ ಅಂತಾನೆ ಇರೋ ಕಪಲ್ ಫ್ರೆಂಡ್ಲಿ ವ್ಯಾಲೆಂಟೈನ್ಸ್ ಡೇಗೆ ರಿಲೀಸ್ ಆಗಿತ್ತು. ಇದು ಇಂದಿನ ಜನರೇಷನ್ ನ ಮಾಡರ್ನ್ ಲವ್ ಸ್ಟೋರಿ. ಚೆನ್ನೈನಲ್ಲಿ ಸೆಟ್ಲ್ ಆಗಿರೋ ಒಬ್ಬ ಇಂಟೀರಿಯರ್ ಡಿಸೈನರ್ ಶಿವ ಮತ್ತು ಇಂಡಿಪೆಂಡೆಂಟ್ ಆಗಿರೋ ಮಿತ್ರ ಅವರ ಲಿವ್ ಇನ್ ರಿಲೇಶನ್ಶಿಪ್ ಕಥೆ ಇದು. ವೃತ್ತಿ ಬದುಕು ಮತ್ತು ಪ್ರೀತಿಯ ಮಧ್ಯೆ ಬ್ಯಾಲೆನ್ಸ್ ಮಾಡೋದು ಎಷ್ಟು ಕಷ್ಟ ಅನ್ನೋದನ್ನ ಈ ಸಿನಿಮಾ ತುಂಬಾ ನೀಟಾಗಿ ಎಮೋಷನಲ್ ಆಗಿ ತೋರಿಸುತ್ತೆ. ಈ ಸಿನಿಮಾದ ಎಮೋಷನಲ್ ಕ್ಲೈಮ್ಯಾಕ್ಸ್ ಎಲ್ರಿಗೂ ಸಖತ್ ಸರ್ಪ್ರೈಸ್ ಕೊಡುತ್ತೆ. ಈಗ ಪ್ರೈಮ್ ವಿಡಿಯೋದಲ್ಲಿ ನೀವು ಕಪಲ್ ಫ್ರೆಂಡ್ಲಿ ಸಿನಿಮಾವನ್ನ ಕನ್ನಡದಲ್ಲಿ ನೋಡಬಹುದು. ಮೇಡ್ ಇನ್ ಕೊರಿಯಾ. ನಮ್ಮ ಪ್ರಿಯಾಂಕಾ ಮೋಹನ್ ಇಲ್ಲಿ ಷಣ್ಮುಗಂ ಅನ್ನೋ ತಮಿಳ್ನಾಡು ಹಳ್ಳಿ ಹುಡುಗಿ. ಈಕೆಗೆ ಡ್ರಾಮಾ ಅಂದ್ರೆ ಎಷ್ಟೊಂದು ಹುಚ್ಚು ಅಂದ್ರೆ ಒಂದು ಸಣ್ಣ ಇಂಟರ್ನೆಟ್ ಸಿಗ್ನಲ್ ಸಿಗ್ಲಿ ಅಂತ ಆನೆ ಮೇಲೆ ಹತ್ತುತ್ತಾಳೆ. ಕೊನೆಗೆ ಹೇಗೋ ಸಿಯೋಲ್ಗೆ ಹೋಗ್ತಾಳೆ. ಆದ್ರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ರಿಯಲ್ ಲೈಫ್ ಬೇರೆ, ರಿಯಲ್ ಲೈಫ್ ಬೇರೆ ಅಂತ. ಇದು ಬರೀ ಫನ್ನಿ ಮೂವಿ ಅಲ್ಲ, ಒಂದು ರಿಯಾಲಿಟಿ ಚೆಕ್. ಕೊರಿಯನ್ ಸಾಂಗ್ಸ್, ಆ BGM ಎಲ್ಲ ಸಖತ್ತಾಗಿದೆ. ಪ್ರಿಯಾಂಕಾ ಆಕ್ಟಿಂಗ್ ಅಂತೂ ಸೂಪರ್. ನನ್ನ ಪ್ರಕಾರ ಇದು ಒನ್ ಟೈಮ್ ವಾಚ್. ಡ್ರಾಮಾ ಫ್ಯಾನ್ಸ್ಗಂತೂ ಹಬ್ಬ. ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ, ಸ್ವಲ್ಪ ಎಮೋಷನಲ್ ಆಗುತ್ತೆ. ಈ ಮೇಡ್ ಇನ್ ಕೊರಿಯಾ ಸಿನಿಮಾವನ್ನ ನೀವು ನೆಟ್ಫ್ಲಿಕ್ಸ್ ನಲ್ಲಿ ನೋಡಬಹುದು. ವಿಷ್ಣು ವಿನ್ಯಾಸಂ. ನಮ್ಮ ಶ್ರೀ ವಿಷ್ಣು ಇಲ್ಲಿ ಜ್ಯೋತಿಷ್ಯ, ವಾಸ್ತು ಅಂತ ತಲೆ ಕೆಡಿಸ್ಕೊಂಡಿರೋ ನಂಬರ್ 1 ಹುಚ್ಚ. ಯಾವ ಮಟ್ಟಕ್ಕೆ ಅಂದ್ರೆ ಮದುವೆ ಆಗೋ ಹುಡುಗಿ ಜಾತಕದಲ್ಲಿ 36ಕ್ಕೆ 36 ಮ್ಯಾಚ್ ಆಗ್ಬೇಕು ಅಂತ ಕಾಯ್ತಿರ್ತಾನೆ.
ಆದ್ರೆ ಈತನ ಲೈಫ್ಗೆ ನಯನ ಸಾರಿಕಾ ಎಂಟ್ರಿ ಕೊಟ್ಟ ಮೇಲೆ ಆ ಜಾತಕದ ಚಕ್ರ ಉಲ್ಟಾ ಆಗುತ್ತೆ. ಸತ್ಯ ಅವರ ಕಾಮಿಡಿ ಸಖತ್ ನಗು ತರಿಸುತ್ತೆ. ಸ್ವಲ್ಪ ಹಳೆ ಕಾಲದ ಕತೆ ಅನ್ಸಿದ್ರು ಶ್ರೀ ವಿಷ್ಣು ಅವರ ಟೈಮಿಂಗ್ ಆಗಿ ನೋಡ್ಬೋದು. ವೀಕೆಂಡ್ಗೆ ಟೈಮ್ ಪಾಸ್ಗೆ ಬೆಸ್ಟ್. ಈ ವಿಷ್ಣು ವಿನ್ಯಾಸಂ ಸಿನಿಮಾವನ್ನ ನೀವು ಈಗ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಭರತ ಮಹಾಶೈಲಕ್ಕೂ ವಿಜ್ಞಾಪತಿ. ಮಾಸ್ ಮಹಾರಾಜ ರವಿತೇಜ ಇಲ್ಲಿ ರಾಮ್ ಅನ್ನೋ ವೈನ್ ಬಿಸ್ನೆಸ್ ಮ್ಯಾನ್. ಹೆಂಡತಿ ಜೊತೆ ಫುಲ್ ಹ್ಯಾಪಿ ಆಗಿರ್ತಾನೆ. ಆದ್ರೆ ಒಂದು ಬಿಸ್ನೆಸ್ ಟ್ರಿಪ್ ಅಂತ ಸ್ಪೇನ್ಗೆ ಹೋಗಿ ಅಲ್ಲಿ ಆಶಿಕಾ ರಂಗನಾಥ್ ಜೊತೆ ಒಂದು ಸಣ್ಣ ಮಿಸ್ಟೇಕ್ ಮಾಡ್ಕೋತಾನೆ. ಆಮೇಲೆ ಆ ಮಿಸ್ಟೇಕ್ ಹೈದರಾಬಾದ್ ವರೆಗೂ ಬೆನ್ನತ್ತಿ ಬಂದಾಗ ಶುರುವಾಗೋ ಕಾಮಿಡಿ ರಂಪಾಟವೇ ಈ ಸಿನಿಮಾ. ನಮ್ಮ ಕನ್ನಡದ ಆಶಿಕಾ ರಂಗನಾಥ್ ಇಲ್ಲಿ ಫುಲ್ ಗ್ಲಾಮರಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸುನಿಲ್ ಮತ್ತು ವೆನ್ನೆಲಾ ಕಿಶೋರ್ ಕಾಂಬಿನೇಷನ್ ಸಖತ್ ವರ್ಕ್ ಆಗಿದೆ. ರವಿತೇಜ ಅವರ ಎನರ್ಜಿ ಅಂದ್ರೆ ಗೊತ್ತಲ್ಲ, ಇಡೀ ಸಿನಿಮಾ ಅವರೇ ತೂಗಿಸ್ತಾರೆ. ಸ್ವಲ್ಪ ಹಳೆ ಫಾರ್ಮುಲಾ ಮೂವಿ ಆದ್ರೂ ಫ್ಯಾಮಿಲಿ ಜೊತೆ ಕೂತು ನಗ್ನಗ್ತಾ ನೋಡ್ಬೋದು. ಭರತ ಮಹಾಶೈಲಕ್ಕೂ ವಿಜ್ಞಾಪತಿ ಸಿನಿಮಾ ZEE5 ನಲ್ಲಿ ನೀವು ನೋಡ್ಬೋದು. ಫಂಕಿ. ವಿಶ್ವಕ್ ಸೇನ್ ಇಲ್ಲಿ ಒಬ್ಬ ಡೈರೆಕ್ಟರ್. ಸಿನಿಮಾ ಮಾಡ್ತೀನಿ ಅಂತ ಹೊರಟು ಪ್ರೊಡ್ಯೂಸರ್ನ ಹಾರ್ಟ್ ಪೇಷಂಟ್ ಮಾಡ್ಬಿಡ್ತಾನೆ. ಬಜೆಟ್ ಜಾಸ್ತಿ ಆದಾಗ ಪ್ರೊಡ್ಯೂಸರ್ ಮಗಳು ಕಮೆಂಟ್ ತಗೋತಾಳೆ. ಅಲ್ಲಿಂದ ನಡೆಯೋ ಶೂಟಿಂಗ್ ಗೋಳು ಇದೆಯಲ್ಲ ಹಬ್ಬಬ್ಬ. ಇದರಲ್ಲಿ ಲಾಜಿಕ್ ಹುಡುಕ್ಬೇಡಿ, ಬರೀ ಮ್ಯಾಜಿಕ್ ಅಷ್ಟೇ. ಡೈರೆಕ್ಟರ್ ಅನುದೀಪ್ ಅವರ ಆ ಹ್ಯೂಮರ್ ಇಷ್ಟ ಆಗೋರ್ಗಂತೂ ಇದು ಫುಲ್ಲು ಬಾಡೂಟ. ಕೆಲವು ಒನ್ ಲೈನರ್ಸ್ ಅಂತೂ ಕಿವಿಲಿ ಹಂಗೆ ಉಳಿಯುತ್ತೆ. ವೀಕೆಂಡ್ಗೆ ಫ್ರೆಂಡ್ಸ್ ಜೊತೆ ಕೂತು ಎಂಜಾಯ್ ಮಾಡಬೇಕು ಅಂದ್ರೆ ಪಕ್ಕಾ ಆಪ್ಷನ್. ಈ ಸಿನಿಮಾವನ್ನ ನೀವು ನೆಟ್ಫ್ಲಿಕ್ಸ್ ನಲ್ಲಿ ನೋಡಬಹುದು. ಪೆಣ್ಣುಂ ಪೋರಾಟಂ. ಇದು ಸ್ವಲ್ಪ ಹ್ಯಾಟ್ಸ್ ಆಫ್ ಸಿನಿಮಾ. ಕೇರಳದ ಒಂದು ಹಳ್ಳಿಯಲ್ಲಿ ಒಂದು ನಾಯಿ ಕಚ್ಚಿತು ಅಂತ ಇಡೀ ಹಳ್ಳಿ ಅದರಿಂದ ಬಿದ್ರೆ, ಇನ್ನೊಂದ್ ಕಡೆ ಒಬ್ಬ ಹುಡುಗಿಯ ಕ್ಯಾರೆಕ್ಟರ್ ಬಗ್ಗೆ ಹಳ್ಳಿ ಜನ ಗಾಳಿ ಸುದ್ದಿ ಹಬ್ಬಿಸ್ತಾರೆ. ನಾಯಿ ಮತ್ತು ಆ ಹುಡುಗಿ ಇಬ್ರನ್ನು ಸಮಾಜ ಹೇಗೆ ಟ್ರೀಟ್ ಮಾಡುತ್ತೆ ಅನ್ನೋದೇ ಈ ಸಟೈರ್ ಮೂವಿ. ಆ ನಾಯಿಗೆ ವಾಯ್ಸ್ ಕೊಟ್ಟಿರೋದು ನಮ್ಮ ಟೊವಿನೋ ಥಾಮಸ್. ಸಿನಿಮಾ ಪೂರ್ತಿ ಒಂಥರ ಡಿಫ್ರೆಂಟ್ ಆಗಿ ಫೀಲ್ ಕೊಡುತ್ತೆ. ಇದನ್ ಮಾತ್ರ ಮಸ್ಟ್ ವಾಚ್ ಲಿಸ್ಟ್ಗೆ ಹಾಕಿ. ಸ್ವಲ್ಪ ಸ್ಲೋ ಇದೆ, ಆದ್ರೆ ಕಂಟೆಂಟ್ ಸ್ಟ್ರಾಂಗ್ ಇದೆ. ಈ ಸಿನಿಮಾವನ್ನ ಕೂಡ ನೀವು ನೆಟ್ಫ್ಲಿಕ್ಸ್ ನಲ್ಲಿ ನೋಡಬಹುದು. ಇವಿಷ್ಟು ಸಿನಿಮಾಗಳಾಯ್ತು. ಕನ್ನಡಕ್ಕೆ ಡಬ್ ಆಗಿ 2 ಸೀರೀಸ್ಗಳು ಕೂಡ OTTಯಲ್ಲಿ ಸ್ಟ್ರೀಮ್ ಆಗ್ತಿದೆ. ಅವುಗಳಲ್ಲಿ ಮೊದಲನೇದು ಚಿರಾಯ. ಕತೆ ಶುರುವಾಗೋದು ಕಮಲೇಶ್ ಅನ್ನೋ ಸಾಂಪ್ರದಾಯಿಕ ಗೃಹಿಣಿಯಿಂದ. ಆಕೆ ಮನೆಯಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿದೆ ಅಂತ ಅವಳು ಅಂದ್ಕೊಂಡಿರ್ತಾಳೆ. ಆದ್ರೆ ಆಕೆಯ ಮೈದುನ ಹೊಸದಾಗಿ ಮದುವೆಯಾದ ಪೂಜಾ ಮೇಲೆ ಅವಳ ಮೊದಲ ರಾತ್ರಿಯೇ ಅತ್ಯಾಚಾರ ಮಾಡಿದಾಗ ಇಡೀ ಮನೆಯ ಅಸ್ಲಿ ಮುಖ ಹೊರಗಡೆ ಬರುತ್ತೆ. ಗಂಡ ಮಾಡೋದು ತಪ್ಪಲ್ಲ ಅನ್ನೋ ಹಳೆ ಕಾಲದ ಯೋಚನೆ ಮತ್ತು ಸಮ್ಮತಿ ಇಲ್ಲದೆ ಏನೇ ಮಾಡಿದ್ರು ತಪ್ಪೆ ಅನ್ನೋ ಇವತ್ತಿನ ಜನರೇಷನ್ ನಡುವಿನ ಹೋರಾಟವೇ ಈ ಸೀರೀಸ್. ಇದು ಬೆಂಗಾಲಿ ಸೀರೀಸ್ ಸಂಪೂರ್ಣದ ಅಧಿಕೃತ ರೀಮೇಕ್. ಇದರಲ್ಲಿ ಕ್ರಾಂತಿ ಅನ್ನೋದು ಕಾಡಿನ ಸಿಂಹದ ತರ ಬರಲ್ಲ, ಅಡುಗೆ ಮನೆಯ ಬೆಕ್ಕಿನ ತರ ಮೆಲ್ಗೆ ಬರುತ್ತೆ ಅನ್ನೋ ಡೈಲಾಗ್ ತುಂಬಾ ಫೇಮಸ್ ಆಗಿದೆ. ಇದರಲ್ಲಿ ದಿವ್ಯಾ ದತ್ತ ಮತ್ತು ಸಂಜಯ್ ಮಿಶ್ರಾ ಸಖತ್ತಾಗಿ ನಟಿಸಿದ್ದಾರೆ. 6 ಎಪಿಸೋಡ್ಸ್ಗಳಿದೆ. ಒಂದೇ ಸಮನೆ ನೋಡುವಷ್ಟು ಇಂಟೆನ್ಸ್ ಆಗಿದೆ. ಸ್ವಲ್ಪ ಡ್ರಾಮಾ ಜಾಸ್ತಿ ಅನ್ಸಿದ್ರು ಪ್ರತಿಯೊಬ್ಬ ಗಂಡಸು ಮತ್ತು ಹೆಂಗಸು ನೋಡ್ಲೇಬೇಕಾದ ಸೀರೀಸ್ ಇದು. 2ನೇ ಸೀರೀಸ್ ರೆಸಾರ್ಟ್. ಈ ಕತೆ ನಡೆಯೋದು ಒಂದು ಲಕ್ಸುರಿ ಬೀಚ್ ಸೈಡ್ ರೆಸಾರ್ಟ್ ನಲ್ಲಿ. ಸಾಲದ ಸುಳಿಯಲ್ಲಿ ಸಿಲುಕಿರೋ ಒಬ್ಬ ರೂಮ್ ಸರ್ವಿಸ್ ಬಾಯ್ ಅಲ್ಲಿನ ಟಾಕ್ಸಿಕ್ ಕಿಚನ್ ಅಟ್ಮಾಸ್ಫಿಯರ್ ಇಂದ ಒಬ್ಬ ದೊಡ್ಡ ಶೆಫ್ ಆಗೋಕೆ ಹೇಗೆ ಹೋರಾಡ್ತಾನೆ ಅನ್ನೋದೇ ಕತೆ. ರೆಸಾರ್ಟ್ ನ ಒಳಗಡೆ ನಡೆಯೋ ಕಾಮಿಡಿ, ಕಿಚನ್ ಪಾಲಿಟಿಕ್ಸ್ ಮತ್ತು ಲವ್ ಸ್ಟೋರಿ ಇದರ ಪ್ಲಸ್ ಪಾಯಿಂಟ್. ವಿಜಯ್ ಕುಮಾರ್ ರಾಜೇಂದ್ರನ್ ಇವರು ಫೇಮಸ್ ಯೂಟ್ಯೂಬರ್ ಆಗಿರೋದ್ರಿಂದ ಕಾಮಿಡಿ ಟೈಮಿಂಗ್ ಸಖತ್ತಾಗಿದೆ. ಇದು ಒಂಥರ ದ ಬೇರ್ ಅಥವಾ ಕಿಚನ್ ಡ್ರಾಮಾಗಳ ಶೈಲಿಯಲ್ಲಿದೆ, ಆದ್ರೆ ತುಂಬಾ ತಮಾಷೆಯಾಗಿ ಮೂಡ್ ಬಂದಿದೆ. ಇದು ತಮಿಳಿನ ಒರಿಜಿನಲ್ ಸೀರೀಸ್ ಆದ್ರೂ ಕನ್ನಡ ಸೇರಿದಂತೆ 5 ಭಾಷೆಗಳಲ್ಲಿ ನೋಡಬಹುದು. ಚಿರಾಯ ಸ್ವಲ್ಪ ಭಾರ ಅನ್ಸಿದ್ರು ಅಗತ್ಯ ಇರೋ ಸಬ್ಜೆಕ್ಟ್. ರೆಸಾರ್ಟ್ ಅಂತೂ ಲೈಟ್ ಆಗಿ ಮೂಡ್ ನ ರಿಫ್ರೆಶ್ ಮಾಡುತ್ತೆ. ಈ 2 ಸೀರೀಸ್ಗಳನ್ನ ನೀವು ಜಿಯೋ ಹಾಟ್ ಸ್ಟಾರ್ ನಲ್ಲಿ ನೋಡಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಾರ ನಿಮ್ಮ OTT ಲಿಸ್ಟ್ ಫುಲ್ ಆಗಿದೆ. ಲವ್ ಸ್ಟೋರಿಯಿಂದ ಆಕ್ಷನ್ ವರೆಗೆ ಎಲ್ಲವೂ ಇದೆ. ಹಾಗಾದ್ರೆ ನೀವು ಮೊದಲು ಯಾವ ಸಿನಿಮಾವನ್ನ ನೋಡ್ತೀರಾ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮ್ಮ ಕನ್ನಡದ ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.